ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರಿಗೆ ಮತ್ತೊಂದು ಪ್ರಬಲ ಸಾಕ್ಷಿ ಸಿಕ್ಕಿದೆ. ಇದು ಡಿ ಗ್ಯಾಂಗ್ಗೆ ಮತ್ತಷ್ಟು ಕಂಟಕವಾಗಲಿದೆ. ಹಾಗಾದರೆ ಕಾಕಿಗೆ ಸಿಕ್ಕ ಆ ಸಾಕ್ಷ್ಯ ಏನು? ಇಲ್ಲಿದೆ ನೋಡಿ ರಿಪೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಕಾಟೇರನ ಬಟ್ಟೆ ಮತ್ತು ರಕ್ತದ ಕಲೆಗಳು. ಬಿಂದಾಸ್ ಲೈಫ್, ಸಿನಿಮಾ ಶೂಟಿಂಗ್, ಬೇಕಾದಂಗೆ ಫಾರಿನ್ ಟ್ರಿಪ್, ಹೀಗೆ ಸಖತ್ತಾಗಿದ್ದ ಕಾಟೇರ ಕೊಲೆ ಕೇಸಲ್ಲಿ ಕಂಬಿ ಹಿಂದೆ ಹೋಗಿ 1.5 ತಿಂಗಳ ಮೇಲಾಗಿದೆ. ಮನೆ ಊಟವೂ ಇಲ್ಲದೆ ಸಾರಥಿ ಸೊರಗಿ ಹೋಗಿದ್ದಾರೆ. ಇದರ ಮಧ್ಯೆ ಡಿ ಗ್ಯಾಂಗ್ಗೆ ಸಾಕ್ಷ್ಯಗಳ ಸಂಕಟ ಶುರುವಾಗಿದೆ. ಹೌದು, ಜೈಲಲ್ಲಿರುವ ದರ್ಶನ್ಗೆ ಸದ್ಯ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೊಲೆ ನಡೆದ ದಿನ ದರ್ಶನ್ ಬಟ್ಟೆಗಳ ಮೇಲೆ ಬಿದ್ದಿದ್ದ ರಕ್ತದ ಹನಿಗಳನ್ನ FSL ಅಧಿಕಾರಿಗಳು ಸಂಗ್ರಹಿಸಿದ್ರು. ಇದೀಗ ಆ ವರದಿ ಹೊರಬಿದ್ದಿದೆ. ದರ್ಶನ್ ಬಟ್ಟೆ ಮೇಲಿದ್ದ ರಕ್ತದ ಕಲೆಗಳು ರೇಣುಕಾಸ್ವಾಮಿಯದ್ದೇ ಅಂತ ವಿಧಿ ವಿಜ್ಞಾನ ಪ್ರಯೋಗಾಲಯದ ರಿಪೋರ್ಟ್ ಹೇಳ್ತಾ ಇದೆ. ದಾಸನ ಬಟ್ಟೆ ಮೇಲಿಂದ ರಕ್ತದ ಕಲೆ ಗೊತ್ತಾಗಿದ್ದು ಹೇಗೆ? ಇನ್ನು ದರ್ಶನ್ ಬಟ್ಟೆ ಮೇಲಿಂದ ರೇಣುಕಾಸ್ವಾಮಿ FSL ಪರೀಕ್ಷೆ ಮಾಡಿದ್ರು. ರಕ್ತದ ಕಲೆಗಳನ್ನ ಪತ್ತೆ ಹಚ್ಚಲು ಲುಮಿನಾಲ್ ಟೆಸ್ಟ್ ಅನ್ನ ಅಧಿಕಾರಿಗಳು ನಡೆಸಿದ್ರು. ಬ್ಲೂ ಜೀನ್ಸ್ ಹಾಗೂ ಕಪ್ಪು ಬಣ್ಣದ ರೌಂಡ್ ನೆಕ್ ಟಿ ಶರ್ಟ್ ಮೇಲೆ FSL ಟೀಮ್ ಲುಮಿನಾಲ್ ಟೆಸ್ಟ್ ಮಾಡಿದ್ರು. ಲುಮಿನಾಲ್ ಎಂಬುದು ಒಂದು ಕೆಮಿಕಲ್. ಇದು ಬಟ್ಟೆಯ ಮೇಲಿನ ರಕ್ತದ ಕಲೆಗಳನ್ನ ಖಚಿತಪಡಿಸುತ್ತೆ. ಬಟ್ಟೆಯನ್ನ ವಾಶ್ ಮಾಡಿದ್ರೂ ಕೂಡ ಹಿಮೋಗ್ಲೋಬಿನ್ ಅಂಶ ಮಾತ್ರ ಹೋಗಿರಲ್ಲ. ಹೀಗಾಗಿ ಲುಮಿನಾಲ್ ಹಿಮೋಗ್ಲೋಬಿನ್ ಜೊತೆ ವರ್ತಿಸಿ ನೀಲಿ ಹಾಗೂ ಹಸಿರು ಬಣ್ಣದ ದ್ರಾವಣ ಉತ್ಪಾದಿಸುತ್ತೆ. ಬಳಿಕ ಇದರಿಂದ DNA ಸಂಗ್ರಹಿಸಲಾಗುತ್ತೆ. ಈ ರೀತಿಯಾಗಿಯೇ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿದೆ. ಸದ್ಯ ಈ ಪ್ರಕರಣದಲ್ಲಿ ಮಹತ್ವದ ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹಿಸುತ್ತಿದ್ದಾರೆ. ಈ ಗ್ಯಾಂಗ್ಗೆ ಮತ್ತಷ್ಟು ಸಾಕ್ಷ್ಯ ಕಂಟಕವಾಗೋದು ಫೇಕ್ಸ್ ಎನ್ನಲಾಗ್ತಾ ಇದೆ. ಇದೀಗ ಡಿ ಗ್ಯಾಂಗ್ಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಸನಿಹವಾಗಿದೆ. ಒಂದು ಕಡೆ ಮನೆ ಊಟ ಇಲ್ಲ, ಪೊಲೀಸರಿಗೆ ಸಿಕ್ಕ ಸಾಕ್ಷ್ಯಗಳೆಲ್ಲ ಕೃತ್ಯಕ್ಕೆ ಪೂರಕವಾಗಿದೆ. ಈ ಮಧ್ಯೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ಮಾಡಿಕೊಳ್ತಾ ಇದ್ದು ಸಾಕ್ಷ್ಯಾಧಾರ ಸಾಮ್ಯತೆ ಕೆಲಸ ಮಾಡ್ತಾ ಇದೆಯಂತೆ. ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ಗೆ ಕೌಂಟ್ಡೌನ್. ಸಾಕ್ಷ್ಯಾಧಾರ ಸಾಮ್ಯತೆಯಲ್ಲಿ ಕಾಮಾಕ್ಷಿಪಾಳ್ಯ ಖಾಕಿ ಪಡೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರ ತನಿಖೆ ಬಹುತೇಕ ಕೊನೆಯ ಹಂತಕ್ಕೆ ಬಂದಿದೆ. ಇದೇ ತಿಂಗಳಾಂತ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಸಾಕ್ಷ್ಯಾಧಾರಗಳ ಸಾಮ್ಯತೆ ಮಾಡುತ್ತಿದ್ದಾರಂತೆ. ತನಿಖಾಧಿಕಾರಿಗಳಿಂದ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವ ಕೆಲಸ ಜೋರಾಗಿದ್ದು, ರೇಣುಕಾಸ್ವಾಮಿ ಕೊಲೆ ಮಾಡುವಾಗ ಕೃತ್ಯಕ್ಕೆ ಬಳಸಿದ್ದ ನಟ ದರ್ಶನ್, ಪವಿತ್ರ ಗೌಡಗೆ ಬಂದು ಹೋಗಿದ್ದ ಕಾರು, ಬೇರೆ ಆರೋಪಿಗಳು ಬಳಸಿದ್ದ ಒಟ್ಟು 8ಕ್ಕೂ ಹೆಚ್ಚು ವಾಹನಗಳನ್ನು ಪೊಲೀಸರು ಸೀಸ್ ಮಾಡಿದ್ರು. ಡೆಡ್ ಬಾಡಿ ಸಾಗಾಟ ಮಾಡಲು ಬಳಸಿದ್ದ ಕಾರುಗಳು, ಓಡಾಡಿರೋ CCTV ವಿಜುವಲ್ ಪೊಲೀಸರ ತನಿಖೆ ವೇಳೆ ಲಭ್ಯವಾಗಿತ್ತು. CCTV ವಿಜುವಲ್ ಆಧರಿಸಿ ಕಾರು, ಬೈಕ್ಗಳ ಸಾಮ್ಯತೆ ಮಾಡಲಾಗುತ್ತಿದೆಯಂತೆ. ಸೀಸ್ ಮಾಡಿರುವ ಅಷ್ಟು ವಾಹನಗಳು ಕೃತ್ಯದಲ್ಲಿ ಭಾಗಿಯಾಗಿರುವುದು ಖಾತರಿಯಾಗಿದೆ. ಇದು ದರ್ಶನ್ ಅಂಡ್ ಗ್ಯಾಂಗ್ ಮತ್ತೊಂದು ಬ್ಯಾಕ್ ಡ್ರಾಪ್ ಆಗಲಿದೆ. ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದಾಗ ಬಳಸಿದ್ದ ಕಾರು, CCTV ದೃಶ್ಯ ಹಾಗೂ ಸೀಸ್ ಮಾಡಿರುವ ಕಾರಿನ ಸ್ವಾಮ್ಯತೆ ಆಗಿದೆಯಂತೆ. ಇನ್ನು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದ ಕಾರು, ಬಾಡಿ ಶಿಫ್ಟ್ ಮಾಡೋದಕ್ಕೆ ಬಳಸಿದ್ದ ಕಾರು ಹಾಗೂ 2 ಬೈಕ್ ಬಳಕೆ ಮಾಡಿರುವುದು ಸಾಬೀತಾಗಿದೆ. ಇದು ಕೂಡ ಚಾರ್ಜ್ ಶೀಟ್ನಲ್ಲಿ ಪ್ರಮುಖ ಸಾಕ್ಷ್ಯಾಧಾರವನ್ನಾಗಿ ಪರಿಗಣಿಸಲು ಪೊಲೀಸರು ಮುಂದಾಗಿದ್ದಾರೆ. ಅಜಯ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಂಗೇರ್ತಾ ಇದೆ ಚನ್ನಪಟ್ಟಣ ಉಪಚುನಾವಣಾ ಅಖಾಡ. ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾದ್ರ ಸಿಪಿ ಯೋಗೇಶ್ವರ್ ಅನ್ನುವಂಥ ಕುತೂಹಲ. ಸಿಪಿ ಯೋಗೇಶ್ವರ್ಗೆ ಮೈತ್ರಿ ಟಿಕೆಟ್ ಫಿಕ್ಸಾ?
ಬಿಜೆಪಿ ಹೈಕಮಾಂಡ್ನಿಂದ ಸಿಪಿಐ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆಯಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಉಪ ವಿಧಾನಸಭೆ ಕಣದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಬಟ್ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಅಸಮಾಧಾನಗಳು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇತ್ತು. ಬಟ್ ಈಗ ಹೈಕಮಾಂಡ್ನಿಂದಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ ಸಿಪಿ ಯೋಗೇಶ್ವರ್ಗೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಭಾನುವಾರ ದೆಹಲಿಗೆ ಬರುವಂತೆ ಸಿಪಿವೈಗೆ ಹೈಕಮಾಂಡ್ ಬುಲಾ ಹೋಗಿದೆ ಅಂತೆ. ಮೈತ್ರಿ ನಾಯಕರಿಗೆ ಕಗ್ಗಂಟಾಗಿದ್ದ ಚನ್ನಪಟ್ಟಣದ ಬೈ ಎಲೆಕ್ಷನ್ ಟಿಕೆಟ್ ಕೈ ತಪ್ಪುವ ಆತಂಕದಿಂದ ಬೇಸರಗೊಂಡಿದ್ರು ಸೈನಿಕ. ಇದೇ ಭಾನುವಾರ ಸಮಾವೇಶ ಆಯೋಜನೆ ಮಾಡಿದ್ದಾರೆ ಯೋಗೇಶ್ವರ್. ಇದೀಗ ಸಮಾವೇಶ ನಡೆಸದಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂತೆ. ಸಿಪಿವೈಗೆ ಟಿಕೆಟ್ ಕೊಡುವ ಭರವಸೆಯನ್ನ ಬಿಜೆಪಿ ಹೈಕಮಾಂಡ್ ನೀಡಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಬಟ್ ಅದು ಫೈನಲಿ ಜೆಡಿಎಸ್ನ ಕ್ಷೇತ್ರ ಆಗಿರೋದ್ರಿಂದ ಅವರಿಗೆ ಬಿಟ್ಟು ಕೊಡುವ ಮಾತಾಗಿತ್ತಂತೆ. ಹಾಗಾಗಿ ಸಿಪಿ ಯೋಗೇಶ್ವರ್ ಅವರ ನಡೆ ಏನಾಗಿತ್ತು ಅನ್ನೋದು ಸದ್ಯ ಇರುವಂತಹ ಕುತೂಹಲ ಆಗಿತ್ತು. ಕಾರಣ ಟಿಕೆಟ್ ಮಿಸ್ ಆಗುವಂತಹ ಆತಂಕ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇತ್ತು. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸೆಳೆಯುವ ಪ್ರಯತ್ನಗಳಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇತ್ತು. ಮೋಸ್ಟ್ಲಿ ಇದೆಲ್ಲವನ್ನ ಮನಗಂಡು ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿ ಈಗ ಭರವಸೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ. ಮಹದೇವ್ ಸ್ವಾಮಿ, ಬಹಳ ಕುತೂಹಲ ಇತ್ತು ಸಿಪಿ ಯೋಗೇಶ್ವರ್ ಅವರ ನಡೆ ಬಗ್ಗೆ. ಇದ್ರ ಎನ್ಕ್ಯಾಶ್ ಕಾಂಗ್ರೆಸ್ ಮಾಡ್ಕೊಳ್ಳುತ್ತೆ ಅಥವಾ ಪಕ್ಷೇತರವಾಗಿ ಕಣಕ್ಕಿಳಿದ್ರೂ ಕೂಡ ಡ್ಯಾಮೇಜ್ ಆಗೋದು ದೋಸ್ತಿಗೆ ಅನ್ನೋ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಯ್ತಾ ಹೇಗೆ? ಖಂಡಿತವಾಗಿ ಶ್ರುತಿ, ಯಾಕಂದ್ರೆ ಸಿಪಿ ಯೋಗೇಶ್ವರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಯಾರೇ ಗೆಲ್ಲಬೇಕು ಅಂದ್ರೆ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಜೆಡಿಎಸ್ ಆಗಿರ್ಬೋದು ಅಥವಾ ಬಿಜೆಪಿ ಆಗಿರ್ಬೋದು, ಯಾರೇ ಗೆಲ್ಲಬೇಕಾದ್ರೂ ಸಿಪಿ ಯೋಗೇಶ್ವರ್ ಅವರ ಅನಿವಾರ್ಯತೆ ಖಂಡಿತವಾಗಿಯೂ ಇತ್ತು. ಯಾಕಂದ್ರೆ ಒಂದಷ್ಟು ವೈಯಕ್ತಿಕ ವರ್ಚಸ್ಸು, ಒಂದು ಅವರದೇ ಆದಂತಹ ಮತಗಳು ಇರುವಂತಹ ಹಿನ್ನೆಲೆಯಲ್ಲಿ ಸಿಪಿ ಯೋಗೇಶ್ವರ ಟಿಕೆಟ್ ಅನ್ನು ನೀಡಿದ್ರೆ ಮೈತ್ರಿ ಪಕ್ಷ ಗೆಲ್ಲುತ್ತೆ ಅಂತ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇತ್ತು. ಆದ್ರೆ ಯೋಗೇಶ್ವರ್ಗೆ ಯಾವಾಗ ಟಿಕೆಟ್ ಕೈ ತಪ್ಪುತ್ತೆ ಅಂತ ಅನ್ನುವಂತಹ ವಿಚಾರಗಳು ಕೇಳಿ ಬಂತು, ಆವಾಗ ಅವರು ಅವರ ಬೆಂಬಲಿಗರ ಮುಖಾಂತರವಾಗಿ ಒಂದು ಸಮಾನಮಸ್ಕರ ವೇದಿಕೆ ಮುಖಾಂತರವಾಗಿ ಒಂದು ದೊಡ್ಡ ಸಮಾವೇಶವನ್ನ ಮಾಡಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗಿದ್ರು. ಇದೇ 11ನೇ ತಾರೀಕು ಕಾರ್ಯಕ್ರಮ ಕೂಡ ಫಿಕ್ಸ್ ಆಗಿತ್ತು. ಇದನ್ನ ಮನಗಂಡಂತಹ ದೆಹಲಿಯ ನಾಯಕರು ಈಗ ಅವರಿಗೆ ಬಲಾವನ್ನು ನೀಡಿರುವಂತದ್ದು, ಅವರನ್ನ ಈಗ ದೆಹಲಿಗೆ ಬಂದು ನೇರವಾಗಿ ಮಾತನಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅಂದ್ರೆ ಬಹುತೇಕ ಅವರಿಗೆ ಮೈತ್ರಿ ಟಿಕೆಟ್ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈಗ 11ನೇ ತಾರೀಕು ಮಾಡಬೇಕಾಗಿದ್ದಂತಹ ಒಂದು ಸಮಾವೇಶ ಇದೆ, ಆ ಸಮಾವೇಶವನ್ನು ರದ್ದು ಮಾಡಿರುವಂತದ್ದನ್ನ ನೋಡಿದ್ರೆ ಎಲ್ಲೋ ಬಹುತೇಕ ಬಿಜೆಪಿಯ ವರಿಷ್ಠರು ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ನೀಡುವಂತಹ ಭರವಸೆಯನ್ನ ನೀಡಿದ್ದಾರೆ ಅಂತ ಅನ್ನುವಂಥದ್ದು ಖಚಿತವಾಗ್ತಿರುವಂತದ್ದು ಶ್ರುತಿ. ಓಕೆ ಮಹದೇವ್ ಸ್ವಾಮಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.